ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿತ್ಯ ಗೌಡ. ಆ್ಯಕ್ಚುಲಿ ತುಂಬ ಸೌಂಡ್ ಬರ್ತಾ ಇದೆ, ದಟ್ ಇಸ್ ದ ಮೇನ್ ಥಿಂಗ್. ಸೊ ಪ್ಲೀಸ್ ಇಗ್ನೋರ್ ದಟ್. ಆ್ಯಂಡ್ ಇವತ್ತು ಸ್ಯಾಟರ್ಡೇ ಆಗಿದೆ. ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 4:30 ಹಂಗೆ ಆಗ್ತಾಯಿ. 4:30 ಹಂಗೆ ಆಗಿದೆ. ಸೊ ಇವಾಗ ನಾನು ಆಫೀಸ್ನ ಮುಗಿಸ್ಕೊಂಡು ಹಸಿದ ಮನೆಗೆ ಹೋಗಿ ಆ್ಯಕ್ಚುಲಿ ಜೋರಾಗಿ ಮಾತಾಡೋಕ್ಕಾಯ್ತಲ್ಲ, ಯಾಕೆ ಟ್ರೈನಲ್ಲಿ ತುಂಬ ಡಿಸ್ಟರ್ಬೆನ್ಸು, ನಿಮಗೂ ಗೊತ್ತು. ಆ್ಯಂಡ್ ನಾವು ಆ್ಯಕ್ಚುಲಿ ಬಸ್ಸಲ್ಲಿ ಹೋಗ್ಬೇಕಿತ್ತು, ಸೋ ಕಾಲ್ಡ್ ರೀಸನ್ನಿಂದ ಮತ್ತು ಟ್ರೈನಿಗೆ ಬಂದಿದ್ದೀವಿ. ಇವಾಗ ಆಲ್ರೆಡಿ ಟೈಮ್ ಎಷ್ಟಿತ್ತು? ನನ್ನ ಪಕ್ಕ ಜೋ ಇದ್ದಾಳೆ, ಅವ್ರು ಕ್ಲಿಯರಾಗಿ ಕಾಣಿಸ್ತಲ್ಲ ನಂಗೆ ಗೊತ್ತು. 10:08 ಆಗಿದೆ. ಅವಳು ತೋರ್ಸಕ್ಕೆ ಬರ್ತಾಳೆ, ಬಟ್ ಅದು ಆಗ್ತಾಯಿಲ್ಲ. ಆ್ಯಂಡ್ ಅಷ್ಟರಲ್ಲಿ ಮಲ್ಕೊಂಡ್ಬಿಟ್ಟವಳೆ. ನಾವಿಬ್ಬರು ದೆವ್ವಗಳ ಥರ ಎದ್ದಿದ್ದೀವಿ. 10 ಗಂಟೆ ಅಲ್ವಾ, ದಟ್ಸ್ ಫೈನ್. ನಂಗೆ ಗೊತ್ತಿಲ್ಲ ಇದ್ರಲ್ಲಿ ಕೇಳಿಸ್ಕೊಂಡ್ರೆ ನಾನು ವಾಯ್ಸ್ ಆ್ಯಡ್ ಮಾಡ್ತೀನಿ, ವಾಯ್ಸ್ ಓವರ್ ಕೊಡ್ತೀನಿ. ಗೊತ್ತು ನನಗೆ ಕ್ಯಾಮ್ರಾ ಆ್ಯಂಗಲ್ ಕೂಡ ಡಬ್ಬ ಥರ ಐತೆ ಅಂತ. ಆಮೇಲೆ ಏನು ಜೋ, ಆಮೇಲೆ ಏನು ಮತ್ತೆಂತ ಏನು ಕಾಣಿಸ್ತಾನಿಲ್ಲ. ನಾನೇನು ಮಾಡ್ತೀನಿ, ಪೋರ್ಟ್ರೈಟ್ ಮೂಡಲ್ಲಿ ಐತೆ ಅನಿಸುತ್ತೆ. ನಂದು ಫೋನು, 7 ಫೋನು ಚಾರ್ಜಲ್ಲಿ ಐತೆ. ಇದು ಅರ್ಷಿತಾ ಫೋನು, ಬಟ್ ನೋಡಿ ನೀಟಾಗಿ ಕಾಣಿಸ್ತಿಲ್ಲ. ಇಲ್ಲಿ ಟ್ರೈನ್ ಅಲ್ವಾ ಗೈಸ್, ನಾವು ಜನರಲ್ ಟಿಕೆಟ್ ತೊಗೊಂಬಂದಿರೋದ್ರಿಂದ ಸೊ ಈ ಲೈಟೆಲ್ಲ ಅಷ್ಟು ಕ್ಲಿಯರಾಗಿ ಕೊಡೋಲ್ಲ. ಟ್ರೈನ್ ನಿಮಗೆ ಗೊತ್ತಿರುತ್ತೆ ಅಷ್ಟೇ. ಈಗ ನಿಯರ್ ಬೈ ನಾವು ಅದು ಧರ್ಮಪುರಿ ನಿಯರ್ ಬೈ ಇದ್ದೀನಿ. ಹರ್ಷಿತಾ ಅಲ್ಲಿ ಮಲ್ಕೊಂಡು ನೋಡ್ತಾವಳೆ ನನ್ನನ್ನು, ಬಟ್ ಅವಳನ್ನು ತೋರಿಸಲ್ಲ. ಅಂದರೆ ಅದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಇಲ್ಲಿಂದ ನೋಡು, ಅದಕ್ಕೋಸ್ಕರ ಅವಳನ್ನು ತೋರಿಸಲ್ಲ. ನೋಡೋಣ, ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಗೈಸ್, ಹರ್ಷಿತಾ ಇಷ್ಟು ಡಬ್ಬ ಥರ ಕಾಣಿಸ್ತಾಳೆ ಗೊತ್ತಾ, ಸೀರಿಯಸ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಓಕೆ ಗೈಸ್, ನೋಡಿ ಇದು ಹರ್ಷಿತಾ ಮಲ್ಕೊಂಡಿದ್ದವಳೆ, ಕುತ್ಕೊಂಡ್ಬಿಟ್ಟವಳೆ. ಊಟ ತಿಂದ ಊಟ ತಿಂದು ಗೈಸ್, ತಿಂದ್ಬಿಟ್ಟು ಇವಾಗ ಲಕ್ಕ ಅಂತ ನಗ್ತಾಳೆ. ಅವಾಗಲಿಂದ ಒಳ್ಳೆ ಏನೋ ಕಳ್ಕೊಬಿಟ್ಟವಳಂಗೆ ಕುತ್ಕೊಂಡಿದ್ಲು. ಆ್ಯಂಡ್ ಇದು ಜ್ಯೋತಿ ಕಾಣಿಸ್ತೀನಿ. ಅದು ಲೈಟ್ ಬೀಳ್ತಿಲ್ಲ, ನಿನ್ನ ಮುಖ ಕಾಣಿಸ್ತಿದೆ, ಸಕ್ಕತ್ತ ಕಾಣಿಸ್ತಾ ಇತ್ತು ಗೈಸ್. ದೊಡ್ಡ ಡ್ರಾಮಾ ಕ್ವೀನು, ಒಳ್ಳೆ ಡಿಟೆಕ್ಟಿವ್ ಥರ ಅಲ್ವಾ ಇವಳು, ಹಂಗೆ ರೆಡಿಯಾಗಿ ಬಂದಿರೋದು. ಇಂಡಿಯಾ ದಿಸ್ ಇಸ್ ಬ್ರೂಸ್ ಲೀ. ಜ್ಯೋತಿ ಸೂಪರಾಗಿ ಕಾಣಿಸ್ತಾವಳೆ. ಜೋ ಎಷ್ಟು ಚೆನ್ನಾಗಿ ಕಾಣಿಸ್ತಾವಳೆ ನೋಡು. ಅವಳು ಹೆಂಗೆ ಬಂದರೆ ಆಟೋಲ್ಲಿ ಹತ್ತುವಾಗ ಅವಳು ಹಂಗೆ ಗೈಸ್ ಬಂದಿದ್ದು, ಫುಲ್ಲು ಮಾಸ್ಕ್ ಹಾಕೊಂಬಂದ್ಲು. ಇವಾಗಲೂ ಹಾಕ್ಕೊಂಡಿದ್ಲು, ಈಗ ತೆಗೆದ್ಬಿಟ್ಲು. ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂದಾಗ ತೆಗೆದ್ಬಿಟ್ಲು ವ್ಲಾಗ್ ಮಾಸ್ಕ್ನ. ಇವಳು ಆಡ್ಕೊತಾವಳೆ ನೋಡಿ ಅವಳನ್ನ. ಗೊತ್ತಾ, ನಾನು ಅದೆಲ್ಲ ಕಟ್ ಮಾಡ್ತೀನಿ, ಡೋಂಟ್ ವರಿ. ನಂದು ಕಟ್ ಮಾಡಿ, ನಿಂದೆಲ್ಲ ಕಟ್ ಮಾಡಲ್ಲ. ಅವಳು ಒಂದು ನ್ಯಾಯ, ನನಗೊಂದು ನ್ಯಾಯ. ಹೆಂಗೆ ಬಂದು ಗೊತ್ತಾ ಗೈಸ್, ಬಂದು ಗೈಸ್ ವೀಲ್ಸ್ ಹಾಕೊಂಡ್ ಬಂದು ಬೀಳನ ಎದೋಳನ ಒಂದೇ ಸಲ ಅವಳು ಬಿದ್ದಿದ್ದು. ಆದ್ರೂ ಹಂಗೆ ಬಂದಿದ್ದು ಗೈಸ್. ಇವಳು ಬಿದ್ದರೆ ಜ್ಯೋತಿ ಅವಳನ್ನ ಬಿಟ್ಬಿಟ್ಟು ಟ್ರೈನ್ ಹುಡಿಕೊಂಡು ಓಡಾಯ್ತಾಳೆ ಗೈಸ್. ನಾನು ಒಬ್ಬಳೇ ಇವಳು ಎತ್ತೈತೆ. ನಾನು ನೋಡಿಲ್ಲ ಗೈಸ್, ಟ್ರೈನ್ ಓಡೋಗೋ ಟಿಕೆಟ್ ಮಾತ್ರ ನನ್ನ ಹತ್ರನೇ ಇದ್ದಿದ್ದು ಗೈಸ್. ನಾನೇ ಟಿಕೆಟ್ ತೊಗೊಂಡಿದ್ದಿದ್ದು. ಅಕ್ಕ ಬಟ್ ನಾನು ಫಸ್ಟ್ ಟೈಮ್ ಬಟ್ ಜ್ಯೋತಿ ಅಕ್ಕ ಏನು ಅಂದರೆ ಟಿಕೆಟ್ನು ಬಿಟ್ಬಿಟ್ಟು ಒಟ್ಟಾಗ ಟ್ರೈನ್ ಹತ್ಬೇಕು. ಟಿಕೆಟ್ ಎಲ್ಲನ ಇರಲಿ, ಯಾರು ಹೆಂಗನ ಬಿದ್ದು ಒದ್ದಾಡ್ಲಿ, ನಂಗೆ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ನೋಡೇ ಇಲ್ಲ. ಟಿಕೆಟು ಬೇಡ ಅಂತ ಓಡೋಗ್ತಿದ್ಲು ಅಕ್ಕ. ಏನಾದರೂ ಹೆಂಗೆ ಗೊತ್ತಾಗೈತೆ ಬಿದ್ದಿದ್ದು, ಹಿಂಗೆ ಕಾಣಿಸಲ್ಲ ಏನಿಲ್ಲ ಗೈಸ್. ನಾನು ನೀಟಾಗೆ ಇಲ್ಲದೆ ಅದು ವಿಡಿಯೋ ಎಲ್ಲ ಸುಮ್ಮನೆ ಕಾಮಿಡಿಗೆ ಇವಳು ಹೇಳ್ತಾಳೆ. ಏನಿಲ್ಲ ಇಲ್ಲ ಗೈಸ್, ನಿಜ ಅವಳು ಹೇಳ್ತಾ ಇರೋದು ನಿಜ. ನನಗಂತೂ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಏನಿಲ್ಲ ಸ್ಪೇಸ್ ಕೊಡೋಕ್ಕಿಂತ ಅವ್ರು ಹೇಳ್ತಾರೆ, ಅವ್ರು ಹೊಡ್ಕೊಂಡು ಜಂಪ್ ಮಾಡ್ತಾರೆ. ಏನಿಲ್ಲ, ಒಂದು ಎರಡು ಹೇಳ್ತಾಳೆ ಗೈಸ್, ನಮ್ಮೇಲೆ ಎಂಥದ್ದು ಇಲ್ಲ ಗೈಸ್. ನಿಜ ಅವಳು ಯಾರಿಗೂ ಓದಿಯಂಗೆ ಇಳ್ದಿತ್ತು. ಇಲ್ಲಿ ನಂದು ಕೂಡ ನಾರ್ಮಲ್ ಬ್ರೂಸ್ ಲೀ ಗೈಸ್. ಓಕೆ ಗೈಸ್, ನಾವು ಇನ್ನು
ಅಲ್ಲಿ ಬಂದಾಗ ವ್ಲಾಗ್ ಕಂಟಿನ್ಯೂ ಮಾಡ್ತೀವಿ ಗೈಸ್. ಓಕೆ, ಟೇಕ್ ಕೇರ್. ವಾಯ್ಸೇ ಹೋಗ್ಬಿಟ್ಟೈತೆ. 6:04 ಆಗಿದೆ. ಇವಾಗ ಯಾವುದೋ ಸೋಕಲ್ ಸ್ಟಾಪಲ್ಲಿದ್ದೀವಿ, ನಮಗೆ ಗೊತ್ತಿಲ್ಲ. ದಿಸ್ ಇಸ್ ಜೋ. ಏನು ಎಷ್ಟು ಚಂದ ನಿದ್ದೆ ಹೊಡಿತಿದ್ವಿ, ಇವಾಗ ಎದ್ದವಳೆ. ನಾವೆಲ್ಲ ನಿದ್ದೆ ಮುಖದಲ್ಲಿ ಇದ್ದೀವಿ. ನೋಡಿದ್ರೆ ಗೊತ್ತಾಗುತ್ತೆ. ಅವಳು ಅಕ್ಕ ಅಂತೂ ಒಂದೆರಡು ಸಲ ವಾಮಿಟ್ ಮಾಡಿದ, ಮೂರು ಸಲ ವಾಮಿಟ್ ಮಾಡೈತೆ. ಕವರ್ ಕೊಟ್ಟಿದ್ದೀವಿ ನಾವು. ಫಸ್ಟ್ ಆ್ಯಕ್ಚುಲಿ ಅವಳು ನೈಟಿಂದನೇ ನಿದ್ದೆ ಸಾರಿ ವಾಮಿಟ್ ಅಂತಿದ್ಲು. ಹಂಗೇ ತಿರುಚಿ ಸ್ಟಾಪಲ್ಲಿ ವಾಮಿಟ್ ಮಾಡೋಕ್ಕೆ ಫಸ್ಟ್ ಅದು ಏನಂತಾರೆ ಉದ್ಘಾಟನೆಗೆ ಸ್ಟಾರ್ಟ್ ಮಾಡಿದ್ದು ತಿರುಚಿಲಿ. ಆಮೇಲೆ ಇನ್ನೆರಡು ಸತಿ ಎಲ್ಲೆಲ್ಲಿ ಮಾಡಿದ್ರು ನಂಗೆ ಗೊತ್ತಿಲ್ಲ, ನಾನು ಮಲ್ಕೊಂಡ್ಬಿಟ್ಟಿದ್ದೆ. ನಮ್ಮದಷ್ಟಕ್ಕೆ ಸೀಟೆಲ್ಲ ಸಿಕ್ಕಿತ್ತು, ಕೂತ್ಕೊಂಡ್ವಿ. ಫಸ್ಟು ನಾವು ಆ್ಯಕ್ಚುಲಿ ಅಲ್ಲಿ ಆಪೋಸಿಟ್ ಸೀಟಲ್ಲಿ ಕೂತಿದ್ದೋ, ಇವಾಗ ಈ ಸೀಟಲ್ಲಿ ಕೂತ್ಕೊಂಡಿದ್ದೀವಿ. ಅಲ್ಲಿ ನೋಡಿ ಗೈಸ್ ನಿದ್ದೆ ನಿಂತ್ಕೊಂಡು ಅಷ್ಟೇ. ಜ್ಯೋತಿ ಒಂದು ಪೋಸ್ಟ್ ಕೊಟ್ಟರು ಇವಾಗ ಫುಲ್ಲು ಬಾಯೆಲ್ಲ ಬಂದಿದೆ. ಹಲೋ ಹಾಯ್ ಗೈಸ್. ನನ್ನ ಬ್ಲಾಗಲ್ಲಿ ಗೊತ್ತಾಗಲಿ ಏನಿಲ್ಲ. ಈಗ ಟೈಮ್ ಬಂದ್ಬಿಟ್ಟು 5 ಗಂಟೆ ಮೇಲಾಗಿದ್ದು. 6 ಗಂಟೆ ಆಗಿದೆ. 6 ಗಂಟೆ ಆಗಿದೆ. ನನಗೂ ವಾಮಿಟ್ ಮಾಡಿ ಸುಸ್ತಾಗಿ ನಿದ್ದೆ ಮಾಡಿಬಿಟ್ಟಿದ್ದೆ. ಏನಿಲ್ಲ, ನನ್ನ ಟ್ರೈನಲ್ಲಿ ವಾಮಿಟೇ ಆಗಿರಲಿಲ್ಲ. ಫಸ್ಟ್ ಟೈಮ್ ಈ ಥರ ಆಗ್ತಿದೆ. ಈಗ ನಾವು ಯಾವ ಸ್ಟಾಪಲ್ಲಿದ್ದೀವಿ ಅಂತಲೂ ಗೊತ್ತಾಗ್ತಿಲ್ಲ. ತುಂಬ ಫೋನ ಮಾಡ್ತೀವಿ. ಅದು ತುರೈ ಅಂತೆ. ಅದು ತುರೈ. ಅದೇನೋ ಊರು ಗೊತ್ತಿಲ್ಲ ಗೈಸ್. ತಮಿಳ್ನಾಡು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಏನಿಲ್ಲ, ನಾನು ಅಷ್ಟೇ. ಈ ಜ್ಯೋತಿ ಅಂತೂ ಮಲ್ಕೊಂಡು ಎಲ್ಲರ ಮೈ ಮೇಲೆ ಮಲ್ಕೊಂಡು ನಿದ್ದೆ ಮಾಡ್ತಾಳೆ. ನಾವು ಹೆಂಗಿದ್ರೆ ಏನು ಅವಳಿಗೆ ನಿದ್ದೆ ಒಂದೇ ಮುಖ್ಯ. ಹೌದಾ ಅಕ್ಕ ಬಾಯಿ ಬಿಟ್ಕೊಂಡು ಏನಿಲ್ಲ ಕ್ಯಾಪ್ಚರ್ ಮಾಡಿಲ್ಲ. ಅವಳು ಹೆಂಗಿದ್ದಾಳೆ ನೋಡಿ ಝೂಮಲ್ಲಿ. ಚೆನ್ನಾಗಿದ್ದೀನಲ್ಲ, ಡೈರೆಕ್ಟಾಗಿ ಚೆನ್ನಾಗಿಲ್ಲ ಗೈಸ್. ಈ ವಿಡಿಯೋಲಿ ಏನೋ ಚೆನ್ನಾಗಿರುತ್ತೆ ಅವಳು. ಯಾಕಂದರೆ ನನ್ನ ಕ್ಯಾಮ್ರಾ ಆಗಿತ್ತು. ಪೂನಮ್ಮಾಗಿ ನೆಕ್ಸ್ಟ್ ಸ್ಟಾಪ್ ಇದ್ದೀವಿ ಗೈಸ್. ಪೂನಮಿಂದ ಅದು ನೇಮ್ ನನಗೆ ಗೊತ್ತಿಲ್ಲ. ಇವಾಗ ಅವಾಗಲೇ ಇದ್ದ ಗೈಸ್. ಇಲ್ಲಿ ವ್ಯೂ ಮಾತ್ರ ಸೂಪರ್ ಆಗಿದೆ. ಲೈಕ್ ನೆಕ್ಸ್ಟ್ ಲೆವೆಲ್ ಅನ್ನೋ ಥರ ಇದೆ. ಇದು ಇಲ್ಲ ಮಾರ್ನಿಂಗ್ ವ್ಯೂ. ಈ ಚೆನ್ನಾಗೈತೆ ಇದು. ಆ್ಯಕ್ಚುಲಿ ಅಲ್ಲಿದ್ದಾಗ ಒಂದು ಊರು ಚೆನ್ನಾಗಿತ್ತು. ಇದು ಮಾರ್ನಿಂಗ್ ವ್ಯೂ ಗೈಸ್. ಇದು ಚಿದಂಬರಂ ರೈಲ್ವೆ ಸ್ಟೇಷನ್. ನಾವು ಈ ಟ್ರೈನ್ ಇಳಿದ್ಬಿಟ್ಟು ಸ್ವಲ್ಪ ಲಗೇಜ್ ಇದೆಲ್ಲ ಎತ್ಕೊಂಡು ಬಂದೋ ಗೈಸ್. ನಾವು ಆ್ಯಕ್ಚುಲಿ ಅಲ್ಲಿ ಆಟೋ ಇದೆಯಲ್ಲ ಅಲ್ಲಿಂದ ಅಲ್ಲಿ ಸಂದಿ ಇದೆ, ಅಲ್ಲಿಂದ ನಡ್ಕೊಂಬಂದು. ಇದು ಮೇಯ್ನ್ ಎಂಟ್ರೆನ್ಸು. ಅವನಿಂದ ನಡ್ಕೊಂಬಂದಿದ್ದಕ್ಕೆ ಸ್ವಲ್ಪ ಸುಸ್ತಾಗ್ಬಿಟ್ಟಿದೆ ಗೈಸ್. ಅದು ನಮ್ಮನ್ನು ಪಿಕ್ ಮಾಡೋಕ್ಕೆ ಯಾರೋ ಒಬ್ಬರು ಬರ್ತಿದ್ದಾರೆ. ಸೊ ಅವ್ರಿಗೋಸ್ಕರ ವೆಯ್ಟಿಂಗ್ ಗೈಸ್. ಇವಾಗ ಅವರು ಇಲ್ಲಿ ಇದು ಯಾವುದೋ ಈ ಮರ ಹತ್ರ ಇರು ಅಂತ ಹೇಳಿದ್ದಾರೆ. ಅವ್ರು ಯಾವ ಮರ ಅಂತ ಹೇಳಿಲ್ಲ. ಇಲ್ಲೊಂದು 2-3 ಮರ ಇದೆ ಗೈಸ್. ಬಟ್ ನಾವು ಈ ಮರನ ಅಂದ್ಕೊಂಡಿದ್ದೀವಿ. ಅನ್ಸಿ ಅಲ್ಲಿ ಹರ್ಷಿತಾ ಜ್ಯೋತಿ ಇದ್ದಾರೆ. ನಾವು 7:30ಗೆ ಬಂದು ಗೈಸ್ ರೈಲ್ವೆ ಸ್ಟೇಷನ್, ಚಿದಂಬರಂ ರೈಲ್ವೆ ಸ್ಟೇಷನ್ಗೆ. ಸೊ ಅವರು ಯಾರೋ ಬಂದು ಪಿಕ್ ಮಾಡಿದ್ರು. ಪಿಕ್ ಮಾಡಿ ನಮ್ಮನ್ನು ಕರ್ಕೊಂಬಂದು ಇಲ್ಲಿ ಬಿಟ್ಟಿದ್ದಾರೆ ಮಂಟಪದ ರೂಮಲ್ಲಿ. ನಾವೆಲ್ಲ ರೆಸ್ಟ್ ಮಾಡ್ತಾಯಿದ್ದೀವಿ ಗೈಸ್. 10:00 ಅಲ್ವಾ, 10:00 ಮುಹೂರ್ತ ಇರೋದು. ನಾವು ಇವಾಗ 8:30ಗೆ ರೆಡಿ ಆಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಆ್ಯಂಡ್ ಇದು ಹರ್ಷಿತಾ ಪೇಷಂಟ್ ಇಲ್ಲಿ ಇವಾಗ ಸ್ವಲ್ಪ ಓಕೆ ಆಗಿದ್ದಾಳೆ ಗೈಸ್. ನಂದೇನಿಲ್ಲ ಗೈಸ್, ನಂದು ಈ ಕಡೆ ಇಯರ್ ಪೇಯ್ನ್ ಜಾಸ್ತಿ ಆಗಿಬಿಟ್ಟಿದೆ ಅಷ್ಟೇ. ಇಯರ್ ಪೇಯ್ನಿಗೆ ಏನಾದರೂ ಒಂದು ನಾನು ಆ್ಯಕ್ಚುಲಿ ಇದು ತೊಗೊಂಬರ್ಬೇಕಿತ್ತು, ತೊಗೊಂಬಂದಿಲ್ಲ ಅದು ಡ್ರಾಪ್ಸು. ಬಟ್ ಈ ಕಡೆ ತುಂಬ ಜಾಸ್ತಿನೇ ಆಗಿದೆ. ನೆಕ್ಸ್ಟ್ ಎಲ್ಲರೂ ಸಿಕ್ಕರೆ ತೊಗೊಬೇಕು, ತೊಗೊಂಡು ಹಾಕ್ಕೊಬೇಕು. ಬೇಗ ಬಾರೆ ಹೊಟ್ಟೆ ತೊಳಿಸ್ತಿದ್ದೆ ಗೈಸ್. ಮೆಹಂದಿ ಹೆಂಗಿದೆ ಗೈಸ್? ಇವಳದಕ್ಕಿಂತ ಒಂದು ಡಾರ್ಕ್ ಬಂದಿದೆ ಗೈಸ್. ಅಂದರೆ ಇದೆರಡು ಒಂದೇ ಡಿಸೈನು ಗೈಸ್. ಬಟ್ ಏನು ಅಂದರೆ ಅವ್ರದ್ದು ಲೈಟಾಗಿರೋದು ಗೊತ್ತಾಗ್ತಾಯಿಲ್ಲ. ನಂದು ಡಾರ್ಕ್ ಆಗಿರೋದು ಕ್ಲೀನಾಗಿ ಎದ್ದು ಕಾಣಿಸ್ತೈತೆ.
ಆ್ಯಂಡ್ ಈ ಕೈಯಲ್ಲಿ ಒಂದು ಗೈಸ್ ಇದು ದಿ ಆರ್ಟಿಸ್ಟ್ ಸ್ನಾನ ಮಾಡ್ತವ್ರೆ. ಅವ್ರು ಬಂದ್ಮೇಲೆ ತೋರಿಸಿ ಗೈಸ್. ಹಾಯ್, ನಾವು ಆ್ಯಕ್ಚುಲಿ ಅವಲ್ಲೇ ರೆಡಿಯಾಗಿ ಆಲ್ರೆಡಿ ಎಷ್ಟು 2 o'clock ಆಯಿತು ಗೈಸ್. ಬಂದು ಮದುವೆ ಮಂಟಪದಲ್ಲಿ ಮದುವೆ ಎಲ್ಲ ಮುಗಿಸಿ ಇವಾಗ ಹೊರಡೋ ಟೈಮು ನಾವೆಲ್ಲ ಡ್ರೆಸ್ ಚೇಂಜ್ ಮಾಡಿ ಹೊರಡಬೇಕು. ನೋಡಿ ಗೈಸ್, ನನ್ನ ಸ್ಯಾರಿ, ನಮ್ಮ ಅಕ್ಕ ಮದುವೆ ಸ್ಯಾರಿ ಇದು. ಗೈಸ್, ನಾನು ನೋಡೋಕ್ಕೆ ಡಬ್ಬ ಥರ ಇದ್ದೀನಿ ಅಂತ ನನಗೆ ಗೊತ್ತು. ನಾವು 3 ಜನ ಆ್ಯಕ್ಚುಲಿ ಹಂಗೆ ಇರೋದು. ನಾವು 3 ಜನನೂ ಹಂಗೆ ಇರೋದು. ಯಾಕಂದರೆ ಇವಾಗ ಮದುವೆ ಮುಗಿಸ್ಕೊಂಡು ಆಲ್ರೆಡಿ ನಮಗೆ ಟೈಮ್ ಆಗಿತ್ತು ಅಂದ್ಬಿಟ್ಟು ನಾವು ಬಂದು ಟ್ರೈನ್ ಹತ್ತಿದ್ದೀವಿ. ಇವಾಗ ಚಿದಂಬರಮಲ್ಲಿ ನಾವು ಟ್ರೈನ್ ಹತ್ತಿರೋದು. ನಾಳೆ ಬೆಳಗ್ಗೆ 5:30-6 ಗಂಟೆಗೆ ಬಂದು ನಾವು ಮೆಜೆಸ್ಟಿಕ್ ಇಳಿತೀವಿ. ಇನ್ನೇನು ಗೈಸ್, ಇದು ಜ್ಯೋತಿ ಇಲ್ಲಿದ್ದಾಳೆ. ಬಕ್ಕೊಂಡ್ರೆ ತೋರಿಸ್ತೀನಿ ನಿನ್ನ ಮುಖ ಕಾಣಿಸ್ತೈತೆ ಗೈಸ್. ಅಲ್ಲಿ ನೋಡಿ, ಅವಳು ಜ್ಯೂಸ್ ಹಿಂಗೆ ಕುಡಿತಾವಳೆ. ನೆಟ್ಟು ಕುಡಿಯೇ. ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಬೈತಾರೆ, ನೆಟ್ಟು ಕುಡಿಯೇ ಗೈಸ್. ನೋಡಿ, ಅವಳಿಗೆ ನಿನ್ನೆ ಹೊಲ್ಟಾಗಿಂದನೂ ಸ್ಟಾರ್ಟ್ ಆಗಿರೋ ಕಾಯಿಲೆ. ಅವ್ರ ಮನೆಗೆ ಹೋದ್ರೂ ಸರಿ ಹೋಗುತ್ತೇನೋ ನಂಗೆ ಗೊತ್ತಿಲ್ಲ. ಅದು ನೋಡಬೇಕು ಗೈಸ್. ಇವಾಗ ಹಲಸಿನಣ್ಣು ತಿಂದು 2 ಪೀಸು. ಆಮೇಲೆ ಇನ್ನೇನು, ನಾನು ಚಾಕೊಲೇಟ್ ತಿಂದೆ, ಇವಳು ಚಾಕೋ ಸ್ಟಿಕ್ ತಿಂದಳು. ಅವಳು ಹುಷಾರಿಲ್ಲ ಅಂದ್ಬಿಟ್ಟು ಮಾತ್ರೆ ತಿಂದು ಸ್ಪ್ರೈಟ್ ಕುಡಿತಾವಳೆ ಗೈಸ್. ಮಾತ್ರೆ ತಿಂದು ಸ್ಪ್ರೈಟ್ ಕುಡಿತಾವಳಕ್ಕ. ಬಿಡ್ಕೋಬಿಟ್ಟವಳೆ ಫುಲ್ಲು, ಅಂದರೆ ಖಾಲಿ ಇದೆ ಅಂದ್ಬಿಟ್ಟು. ನೆಕ್ಸ್ಟ್ ಯಾರಾದರೂ ಬಂದರೆ ಎಬ್ಬರಿಸ್ತಾರಲ್ವ, ಅವಾಗ ಗೊತ್ತಾಗುತ್ತೆ ಗೈಸ್. ಲೆಟ್ಸಿ ಓಕೆ, ಮುಂದೆ ಹೋಗ್ತಾ ವ್ಲಾಗ್ ಮಾಡ್ತೀನಿ ಗೈಸ್. ಈಗ ನಾವಿವಾಗಿದ್ದೀವಿ ಬ್ಯಾಂಗ್ಳೂರ್ ಬಂದು, ಇನ್ನು ಮೆಜೆಸ್ಟಿಕ್ ಬಂದಿಲ್ಲ ಗೈಸ್. ಇವಾಗ ನಾವು ಇನ್ನೂ ಒಂದು ಸ್ಟಾಪ್ ಇದೆ ಮೆಜೆಸ್ಟಿಕ್ಗೆ. ನಾವು ರೀಚ್ ಆಗೋಷ್ಟರಲ್ಲಿ 6:30 ನಿಯರ್ ಬೈ 7 ಆಗುತ್ತಂತೆ, ಗೊತ್ತಿಲ್ಲ. ಲೈಕ್ ಅದು ಟ್ರೈನ್ ಆ್ಯಪಲ್ಲಿ ಹಂಗೆ ತೋರಿಸ್ತಾ ಇರೋದು. ಆ್ಯಂಡ್ ದಿಸ್ ಈಸ್ ಹರ್ಷಿತಾ ಸೇ ಹಾಯ್ ಗೈಸ್. ಇವಳ ಬಂದರೆ ಲೈಫಲ್ಲಿ ಇನ್ನೆಲ್ಲೂ ಕರ್ಕೊಂಡು ಹೋಗಲ್ಲ ನಾನು. ಅಷ್ಟು ಗಾಟ ಕೊಟ್ಬಿಟ್ಟವಳೆ 2 ನೈಟಿಗೆ. ಯಾಕೆಂದರೆ 2 ನೈಟು ನಿನ್ನೆ ಅದು ಒಂಚೂರು ಓಕೆ ಬಿಡಿ. ಮೊನ್ನೆ ನೈಟು ವಾಮಿಟು, ನಂಗೆ ಅದು ಇದು ಅಂತ ಕಾಯಿಲೆ ಅಲ್ಲ. ನಿನ್ನೆ ಚೆನ್ನಾಗೇ ಇಲ್ಲೂ ಟ್ರೈನ್ ಹತ್ತಿದಾಗ. ನೈಟ್ ಆಗಿದ್ದಾಗೆ ಸ್ಟಾರ್ಟ್ ಆಗ್ತಿದ್ದು ಕಾಯಿಲೆಗಳು. ಎಷ್ಟು ಟ್ಯಾಬ್ಲೆಟ್ ತಿನ್ಸಿದ್ರು ಇಲ್ಲ, ಏನು ನೋಡಿದ್ರು ಇಲ್ಲ. ನೋಡಿ ಗೈಸ್, ಹಿಂಗೆ ಗುಮ್ಮ ನೋಡ್ತಾವಳೆ. ನಂದು ಮುಖ ಊದ್ಬಿಟ್ಟೈತೆ ಸ್ವಲ್ಪ. ಮುಖ ಮಾತ್ರ ಹಿಂಗೆ ಗೈಸ್. ಜ್ಯೋತಿ ನಾಡ್ಕೊತಾ ಇರೋದು ಇವಾಗ. ಬ್ಯಾಕ್ ಮಾಡಿ ಜೋ. ಅಕ್ಕ ಫುಲ್ಲು ಸ್ಮೈಲು ಗೈಸ್. ಕರೆಂಟ್ ಹೊಡ್ ಅವಳು ನೋಡ್ತಾವಳೆ ಗೈಸ್. ನಾವು ಮೆಜೆಸ್ಟಿಕ್ಗೆ ಬಂದಿದ್ದೀವಿ. ವ್ಲಾಗ್ ಕ್ಲಿಯರಾಗಿ ಮಾಡೋಕ್ಕಾಗಲಿಲ್ಲ, ಸಾರಿ ಫಾರ್ ದಟ್. ಅಂದರೆ ತುಂಬ ಪೇಷಂಟ್ ಆಗಿದ್ದೀನಿ ನಾನಲ್ಲ, ಹೌದಂತೆ. ನಾನೇ ಪೇಷಂಟ್ ಆಗಿದ್ದು, ನಾನೇ ಟ್ಯಾಬ್ಲೆಟ್ ತಿಂದಿದ್ದು, ನಾನೇ ಬಿದ್ಕೊಂಡೆಲ್ಲ ಒದ್ದಾಡಿದ್ದು. ಮೊನ್ನೆ ನೈಟು ನಿನ್ನೆ ನೈಟೆಲ್ಲ ನೀನಾ ಇವಳೆ ಗೈಸ್. ಅದಕ್ಕೆ ಅಂದರೆ ಆದಷ್ಟು ಮಾಡಿದ್ದೀನಿ. ಬಟ್ ನೋಡಿ, ನಿನ್ನ ಮುಖ ಹಂಗೆ ಕಟ್ಟಿದ್ದೆ ಯಾವಾಗ ಹೆಂಗಿತ್ತು. ಇವಾಗ ಅಷ್ಟೇನೇನೆ ನಾವು ಹೋಗ್ತೀವಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿದ್ರೆ ಹೇಳು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸರ್. ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಅಂತ ಯಾರು ಹೇಳ್ತಾರೆ, ನಂಗೆ ಹೇಳ್ಬೇಡ ನೀನು. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.